ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಮಿಲನದ ನಂತರ ಎಷ್ಟನೇ ದಿನಕ್ಕೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ಅಂದರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ಬೋದು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಟು ಅರ್ಲಿಯಾಗಿ ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಏನಾಗುತ್ತೆ, ಕೆಲವರಿಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದ ಒಂದೇ ತಿಂಗಳಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ಬೋದು, ಇನ್ನು ಕೆಲವರಿಗೆ ಕೆಲವು ತಿಂಗಳು ಹಿಡಿಬೋದು, ಇನ್ನು ಕೆಲವರಿಗೆ ಕೆಲವು ವರ್ಷಗಳೇ ಹಿಡಿಬೋದು. ಈ ರೀತಿ ಯಾಕೆ ಆಗುತ್ತೆ, ಯಾವಾಗ ಆಗುತ್ತೆ, ಮತ್ತು ಹೇಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ಎಷ್ಟನೇ ದಿನಕ್ಕೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ ಅನ್ನೋದರ ಬಗ್ಗೆ ತಿಳಿತಾ ಹೋಗೋಣ. ಎಲ್ಲಕ್ಕಿಂತ ಮುಂಚೆಯಾಗಿ ನೀವು ಓವ್ಯುಲೇಷನ್ ಅಂದರೆ ಅಂಡೋತ್ಪತ್ತಿ ಅಂದರೆ ಏನಂತ ತಿಳಿಬೇಕಾಗತ್ತೆ. ಪ್ರತಿ ತಿಂಗಳು ಒಂದು ಹೆಣ್ಣಿಗೆ ಪರಿಪೂರ್ಣವಾಗಿ ಬೆಳೆದ ಒಂದು ಅಂಡಾಣು ಅಂಡಾಶಯದಿಂದ ಬಿಡುಗಡೆಯಾಗುವಂಥದ್ದು, ಇದನ್ನೇ ಓವ್ಯುಲೇಷನ್, ಅಂಡೋತ್ಪತ್ತಿ ಅಂತ ಕರಿತೀವಿ. ಅದು ನಿಮ್ಮ ಲೆಫ್ಟ್ ಓವರಿಂದನೂ ಇರ್ಬೋದು ಅಥವಾ ರೈಟ್ ಓವರಿಂದನೂ ಕೂಡ ಇರ್ಬೋದು. ಇವಾಗ ಒಂದು ವೇಳೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗಿ ನಿಮ್ಮ ಗರ್ಭನಾಳದಲ್ಲಿ ಕಾಯ್ತಿರುವ ಸಂದರ್ಭದಲ್ಲಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ, ಅಂದರೆ ಈ ಒಂದು ಸಂದರ್ಭದಲ್ಲಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ಸ್ಪರ್ಮ್ ಈ ಕಡೆಯಿಂದ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭನಾಳದಲ್ಲಿ ಕಾಯ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುತ್ತೆ. ಒಂದ್ಸರಿ ಕಾಂಟ್ಯಾಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಮಿಲಿಯನ್ ಗಟ್ಟಲೆ ಸ್ಪರ್ಮ್ಗಳು ಯೋನಿಯ ಮುಖಾಂತರ ಗರ್ಭಕೋಶದ ಅಂದರೆ ಗರ್ಭನಾಳದ ಕಡೆ ಟ್ರಾವೆಲ್ ಮಾಡ್ತಾ ಇರುತ್ತೆ. ಈ ಒಂದು ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಅನ್ಹೆಲ್ತಿ ಸ್ಪರ್ಮ್ಗಳು ದಾರಿ ಮಧ್ಯದಲ್ಲೇ ಸತ್ತೋಗ್ಬಿಡ್ತವೆ. ಒಂದೇ ಒಂದು ಹೆಲ್ತಿ ಸ್ಪರ್ಮ್ ಎಗ್ಗಿನೊಂದಿಗೆ ಮಿಲನವಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುತ್ತೆ. ಈ ಒಂದು ಸ್ಪರ್ಮ್ ಯೋನಿಯ ಮುಖಾಂತರ ನಿಮ್ಮ ಗರ್ಭನಾಳಕ್ಕೆ ಹೋಗಲಿಕ್ಕೆ 15ರಿಂದ 45 ನಿಮಿಷ ತಗೊಳ್ಬೋದು. ನಂತರ ಏನಾಗುತ್ತೆ, ಅಲ್ಲಿ ಫಲೀಕರಣ ಎಂಬ ಪ್ರಕ್ರಿಯೆ ನಿಮ್ಮ ಗರ್ಭನಾಳದಲ್ಲೇ ನಡೆದ ನಂತರ ಅನೇಕ ಕೋಶಗಳಾಗಿ ವಿಭಜನೆಯಾಗಿ ಆ ಒಂದು ಝೈಗೋಟ್ ಫಾರ್ಮ್ ಆಗುತ್ತೆ. ಈ ಒಂದು ಝೈಗೋಟ್ 5ರಿಂದ 7 ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಫಲೀಕರಣ ಎಂಬ ಪ್ರಕ್ರಿಯೆ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ 45 ನಿಮಿಷದಿಂದ 5 ದಿನದ ಒಳಗಡೆ ಯಾವಾಗ ಬೇಕಾದರೂ ಆಗ್ಬೋದು. ನಾನು ಮೊದಲೇ ತಿಳಿಸಿದ ಹಾಗೆ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದ ನಂತರ ಈ ಒಂದು ಸ್ಪರ್ಮ್ ಟ್ರಾವೆಲ್ ಮಾಡಿ ನಿಮ್ಮ ಗರ್ಭನಾಳ ತನಕ ಹೋಗಲಿಕ್ಕೆ 15ರಿಂದ 45 ನಿಮಿಷ ತಗೊಳುತ್ತೆ. ಇಲ್ಲಿನೂ ಕೂಡ ನೀವು ಗಮನಿಸ್ಬೋದು ಹೇಗೆ ಸ್ಪರ್ಮ್ ನಿಮ್ಮ ಗರ್ಭನಾಳದಲ್ಲಿ ಕಾಯುತ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಿ ಫರ್ಟಿಲೈಸೇಷನ್ ಅಂದರೆ ಫಲೀಕರಣ ಎಂಬ ಪ್ರಕ್ರಿಯೆ ನಡೆದಿರುತ್ತೆ. ಸೆಕೆಂಡ್ ಒನ್ನು ಫಲೀಕರಣವಾದ ನಂತರ ಝೈಗೋಟ್ ಫಾರ್ಮ್ ಆಗುತ್ತೆ, ಅದನ್ನು ಭ್ರೂಣ ಅಂತಲೂ ಕೂಡ ಕರಿಬೋದು. ಈ ಝೈಗೋಟ್ ಅನೇಕ ಕೋಶಗಳಾಗಿ ವಿಭಜನೆಯಾಗಿ ನಂತರ ಅದು ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಇಂಪ್ಲಾಂಟ್ ಆಗುವಂಥದ್ದು, ಅದನ್ನೇ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಯಾವಾಗ ಇಂಪ್ಲಾಂಟೇಷನ್ ಆಗುತ್ತೆ ಅಂದರೆ ಗರ್ಭ ನಿಲ್ಲುತ್ತೆ, ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗುತ್ತೆ. ಯಾಕಂತ ಹೇಳಿದರೆ ಆ ಒಂದು ಭ್ರೂಣ ನಿಮ್ಮ ಗರ್ಭಕೋಶದ ಒಳಪದರವನ್ನು ಕೊರೆದು ಊದ್ಕೊಳ್ಳುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಕೆಲವರಲ್ಲಿ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಇದನ್ನೇ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಅಥವಾ ಸ್ಪಾಟಿಂಗ್ ಅಂತಲೂ ಕೂಡ ಕರಿತೀವಿ. ಇದು ಎಲ್ಲರಿಗೂ ಕಾಣಿಸ್ಕೊಳ್ಳೋದಿಲ್ಲ ಈ ಒಂದು ಲಕ್ಷಣ. ಕೆಲವರಿಗೆ ಕಾಣಿಸ್ಕೊಳ್ಬೋದು, ಕೆಲವರಿಗೆ ಕಾಣಿಸ್ಕೊಳ್ದೇ ಇರ್ಬೋದು. ಈ ಒಂದು ಲಕ್ಷಣ ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಕಾಣಿಸಿಕೊಳ್ಳುವ ಒಂದು ಪ್ರಮುಖ ಪ್ರೆಗ್ನೆನ್ಸಿಯ ಲಕ್ಷಣ ಆಗಿದೆ. ಈ ಒಂದು ಸ್ಪಾಟಿಂಗ್ 1ರಿಂದ 2 ದಿನ 1 ಅಥವಾ 2 ಡ್ರಾಪ್ಸ್ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗಿ 24 ಗಂಟೆ ಮಾತ್ರ, 12ರಿಂದ 24 ಗಂಟೆ ಮಾತ್ರ ಫಲವತ್ತತೆಗೆ ಯೋಗ್ಯವಾಗಿರುತ್ತೆ. ಆದರೆ ಸ್ಪರ್ಮ್ ಆ ರೀತಿಯಲ್ಲ, ಅದು ನಿಮ್ಮ ಗರ್ಭಕೋಶದ ಒಳಗೆ 5 ದಿನ ತನಕ ಇರ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ಯಾವಾಗ ಫಲೀಕರಣವಾದಂಥ ಭ್ರೂಣ ಏನಾಗುತ್ತೆ ಅದು ಬಂದು ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡಾಗ ಮಾತ್ರ ಅದನ್ನು ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಅಥವಾ ನಿಮ್ಮ ಪ್ರೆಗ್ನೆನ್ಸಿ ಸಕ್ಸಸ್ ಆಗಿದೆ ಅಂತ ಕೂಡ ಹೇಳ್ಬೋದು.
ಯಾವಾಗ ಈ ಒಂದು ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಳ್ಳುವಂಥ ಸಂದರ್ಭದಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಪ್ರೆಗ್ನೆನ್ಸಿ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಆ ಸಮಯದಲ್ಲಿ ಒಂದು ವೇಳೆ ನೀವೇನಾದರೂ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೂ ಕೂಡ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ನಿಮಗೆ ಲಕ್ಷಣಗಳು ಕಂಡುಬಂದು ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಪಾಸಿಟಿವ್ ರಿಸಲ್ಟ್ ತೋರಿಸಿಲ್ಲ ಅಂತ ಹೇಳಿದರೆ 1 ವಾರ ಬಿಟ್ಟು ನೀವು ಟೆಸ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಿದಾಗ ಕ್ಲಿಯರಾಗಿ ರಿಸಲ್ಟ್ ಸಿಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅಂತ ಹೇಳಿ. ಹಾಗಾಗಿ ಇಲ್ಲಿ ನೀವು ನಿಮಗೆ ಪ್ರೆಗ್ನೆನ್ಸಿಯ ಲಕ್ಷಣಗಳು ಕಂಡುಬಂದು ಟು ಅರ್ಲಿಯಾಗಿ ಅರ್ಜೆಂಟಾಗಿ ಟೆಸ್ಟ್ ಮಾಡಿದಾಗ ನೀವು ಪ್ರೆಗ್ನೆಂಟ್ ಇದ್ರೂ ನಿಮ್ಮ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದರೆ HCG ಎಂಬ ಹಾರ್ಮೋನು, ಪ್ರೆಗ್ನೆನ್ಸಿ ಹಾರ್ಮೋನು ಫಸ್ಟ್ ಬ್ಲಡ್ಡಲ್ಲಿ ಕಾಣಿಸ್ಕೊಂಡು ಯೂರಿನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಕೆಲವು ಸಮಯ ಹಿಡಿಯೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ನೀವು ಬೇಗ ಮಾಡಿದಾಗಲೂ ನಿಮಗೆ ನೆಗೆಟಿವ್ ತೋರಿಸುವಂತಹ ಸಾಧ್ಯತೆ ಇರುತ್ತೆ. ಸೊ ನಿಮ್ಮ ಪೀರಿಯಡ್ ಮಿಸ್ ಆದ 1 ವಾರ ಬಿಟ್ಟು ಟೆಸ್ಟ್ ಮಾಡಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ನೆಗೆಟಿವ್ ಬಂದರೂ ಇನ್ನೊಂದು 3 to 5 ಡೇಸ್ ಬಿಟ್ಟು ಎಗೈನ್ ರಿಪೀಟ್ ಮಾಡಿ ನೋಡಬೇಕಾಗತ್ತೆ. ಆ ಸಂದರ್ಭದಲ್ಲೂ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಇವಾಗ ಓವ್ಯುಲೇಷನ್ ಸಮಯದಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಸ್ಪರ್ಮ್ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭನಾಳದಲ್ಲಿ ಕಾಯ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುತ್ತೆ. ಅದೇ ತಿಂಗಳಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ಬೋದು. ಇವಾಗ ಆಲ್ರೆಡಿ ನಿಮ್ಮ ಗರ್ಭಕೋಶದಲ್ಲಿ ಸ್ಪರ್ಮ್ ಪ್ರೆಸೆಂಟ್ ಇದ್ದು ನಿಮಗೆ 5ನೇ ದಿನಕ್ಕೆ ಏನಾದರೂ ಓವ್ಯುಲೇಷನ್ ಆದರೆ ಆ ಒಂದು ಸಂದರ್ಭದಲ್ಲಿ ಆಲ್ರೆಡಿ ನಿಮ್ಮ ಗರ್ಭಕೋಶದಲ್ಲಿ ಕಾಯುತ್ತಿರುವ ಸ್ಪರ್ಮ್ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭನಾಳದಲ್ಲಿ ಕಾಯುತ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ ಈ ಒಂದು ಫಲೀಕರಣ ಎಂಬ ಪ್ರಕ್ರಿಯೆ 45 ನಿಮಿಷದಿಂದ 5 ದಿನಗಳ ತನಕ ವ್ಯತ್ಯಾಸ ಕಂಡುಬರ್ಬೋದು. ಅದೇ ರೀತಿ ಫಲೀಕರಣವಾದ ನಂತರ ಈ ಒಂದು ಫಲೀಕರಣವಾದ ಎಗ್ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಇಂಪ್ಲಾಂಟ್ ಆಗಲಿಕ್ಕೆ 6ರಿಂದ 12 ದಿನ ಬೇಕಾಗ್ಬೋದು. ಈ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಅಂದರೆ ನಿಮಗೆ ಜಸ್ಟ್ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಮತ್ತು ಇನ್ನು ಕೆಲವರಿಗೆ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅನುಭವ ಕೂಡ ಕಾಣಿಸ್ಕೊಳ್ಬೋದು. ಈ ಒಂದು ಲಕ್ಷಣ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಪ್ರಮುಖ ಲಕ್ಷಣವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಎಗ್ ಮತ್ತು ಸ್ಪರ್ಮ್ ಕೂಡಿದ 10ರಿಂದ 14 ದಿನಗಳ ನಂತರ ಈ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆರ್ ಸ್ಪಾಟಿಂಗ್ ಕಾಣಿಸ್ಕೊಳ್ಬೋದು. ಈ ರೀತಿಯೂ ನೀವು ಅರ್ಥ ಮಾಡ್ಕೋಬೋದು. ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ 2ರಿಂದ 4 ವಾರಗಳ ಒಳಗಡೆ ಈ ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇದರ ಜೊತೆಗೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಒಂದು ವೇಳೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೆ ಲೈಕ್ ನಾಸಿಯಾ ಕಾಣಿಸ್ಕೊಳ್ಬೋದು, ವಾಮಿಟಿಂಗ್, ವಿಪರೀತ ಹೆಡ್ಡೇಕ್ ಕಾಣಿಸ್ಕೊಳ್ಬೋದು, ಸುಸ್ತು ಕಾಣಿಸ್ಕೊಳ್ಬೋದು, ವೈಟ್ ಡಿಸ್ಚಾರ್ಜ್ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ಬೋದು, ಬ್ಲೋಟಿಂಗ್ ಕಾಣಿಸ್ಕೊಳ್ಬೋದು. ನಿಮ್ಮ ಬ್ರೆಸ್ಟಲ್ಲೂ ಕೂಡ ಚೇಂಜಸ್ ಆಗ್ಬೋದು, ಲೈಕ್ ಪೇಯ್ನ್ ಅಥವಾ ಟೆಂಡರ್ನೆಸ್ ಆಗ್ಬೋದು. ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಆಗ್ಬೋದು. ಮಲಬದ್ಧತೆ, ಕಾನ್ಸ್ಟಿಪೇಷನ್ನ ಸಮಸ್ಯೆ ಕಾಣಿಸ್ಕೊಳ್ಬೋದು. ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ಬೋದು. ಹಾಗಾಗಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ ವಿತಿನ್ 7 ಡೇಸ್ನಿಂದ 15 ದಿನಗಳ ಒಳಗಡೆ ನೀವು ಗರ್ಭಧರಿಸಿರಬಹುದು. ಇಲ್ಲಿಯ ತನಕ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ ನಂತರ ಎಷ್ಟನೇ ದಿನಕ್ಕೆ ನೀವು ಪ್ರೆಗ್ನೆಂಟ್ ಆಗ್ಬೋದು ಅನ್ನೋದರ ಬಗ್ಗೆ, ಅಂದರೆ ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ ಅನ್ನೋದರ ಬಗ್ಗೆ ತಿಳಿಸಿದ್ದೀನಿ. ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದರೆ ಬಹುಬೇಗ ಅಂದರೆ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ 7ರಿಂದ 14 ದಿನಗಳ ಒಳಗಡೆ ನೀವು ಪ್ರೆಗ್ನೆಂಟ್ ಆಗುವ ಚಾನ್ಸಸ್ ಹೈ ಇರುತ್ತೆ. ಇದಕ್ಕೆ ಸಾಮಾನ್ಯವಾಗಿ ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇರಬೇಕಾಗತ್ತೆ. ಇವಾಗ ನೀವು ಯಾವಾಗ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಮಿಸ್ ಆದ 1 ವಾರ ಬಿಟ್ಟು ಟೆಸ್ಟ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ನೀವು ಟೂ ಅರ್ಲಿಯಾಗಿ ಟೆಸ್ಟ್ ಮಾಡಿದರೆ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ರೂ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ಮೇಯ್ನ್ ಕಾರಣ ಪ್ರೆಗ್ನೆನ್ಸಿ ಹಾರ್ಮೋನ್ ಆದ HCG ಎಂಬ ಹಾರ್ಮೋನು ಫಸ್ಟು ಬ್ಲಡ್ಡಲ್ಲಿ ಕಾಣಿಸ್ಕೊಂಡು ನಂತರ ಯೂರಿನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ.
ಹಾಗಾಗಿ ನೀವು ಒಂದು ವೇಳೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇದ್ದು ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ಟೆಸ್ಟ್ ಮಾಡಿದಾಗ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಆ ಸಮಯದಲ್ಲಿ ಗೊತ್ತಾಗ್ತಾ ಇಲ್ಲ ಅಥವಾ ರಿಸಲ್ಟ್ ನೆಗೆಟಿವ್ ಬಂದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದಾಗ ಅವರು ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ನೀವು ಕಾಂಟ್ಯಾಕ್ಟ್ ಇಟ್ಟಿದ್ದ ನಂತರ ಎಷ್ಟನೇ ದಿನಕ್ಕೆ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ಬೋದು, ಯಾವೆಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಮತ್ತು ನೀವು ಯಾವಾಗ ಟೆಸ್ಟ್ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.